ಅದನ್ನು ನೀವು ಹೇಳಿ ಉಳ್ಳೂರಿಗೆ ನೀರಿನ ಅವಶ್ಯಕತೆ ಇದೆ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಮನೆ ಲೆಟರ್ ಕೊಡೋಕೋಯ್ತಾ ಇಬ್ಬರು ಮಾತ್ರ ಬನ್ನಿ ಇಬ್ಬರು ಮಾತ್ರ ಬನ್ನಿ ಅಂತ ಹೇಗೆ ಅದೆಲ್ಲ ನಾಟಕ ನೀವು ಒಂದು ಆದೇಶ ಇದೆ ಇಲ್ಲಿ ಯಾಕೆ ಕೆಲಸ ಅಲ್ಲ ಇಲ್ಲಿ ನಿಲ್ತದೆ ನಿಲ್ಸು ಹೇಳ್ತಾರೆ. ನೀವು ಹೊಂಗಿ ಚೀಲ ಹಾಕ್ರು ಅಡ್ಡಿಲ್ಲ ಅಂತ ಹೇಳಿದ್ರಿ. ಹೊಂಗಿ ಚೀಲ ಹಾಕಿ ಅಂತ ಮಾಡು ನೀವು ಹೇಳಿರಿ. ನೀವು ಒಬ್ಬ ಇಂಜಿನಿಯರ್ ಪೈಪ್ ಹೋಗುವಾಗ ನಾವು ಕಾಂಕ್ರೀಟ್ ಇದು ಮಾಡ್ಕೊಳ್ತೀವಿ. ಇದು ಪೈಪ್ ಹೋಗುವಾಗ ನೀವು ಒಬ್ಬ ಇಂಜಿನಿಯರ್ ಆಗಿ ಮರಳು ಚೀಲ ಇಟ್ಕೊಂಡು ಮಾಡ್ರು ನೀವು ಅಡ್ಡಿಲ್ಲ ಅಂತ ಹೇಳ್ತೀರಿ. ನೀವು ಆಫೀಸ್ ಕೂತ್ಕೊಂಡು ಕೆಲಸ ಮಾಡಿದ್ರಿ. ಕಾಂಟ್ರಾಕ್ಟ್ ಮೋಸ ಮಾಡಿ ನಾನು 7 ವರ್ಷ ಕೆಲಸ ಮಾಡಿದ್ರಿ. ರಾಜಕೀಯ ಆಗಲ್ಲ ಮಂತ್ರಿಗಳ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ, ಕಮಿಟಿ ಮಾಡಿದ್ದಾರೆ, ಕೆಲಸ ನಿಲ್ಲಿಸಿ ಅಂತ ಆದೇಶ ಮಾಡಿದ್ದಾರೆ. ಅಷ್ಟಿತ್ತು ನಿಮ್ಗೆ ನಮ್ಗೆ ಆದೇಶ ಬರಲ್ಲ. ನೀವು ಆದೇಶ ಓದಿದ್ರೆ ಇಲ್ಲ ಅದರಲ್ಲೇ ಕ್ಲಿಯರ್ ಉಂಟು. ಅದರಲ್ಲೇ ತಾಂತ್ರಿಕ ಸಮಿತಿ ಬರ್ತದೆ, ಅಲ್ಲಿಯೇ ತಂದ್ರೆ ಕಾಮಗಾರಿ ಸ್ಥಗಿತಗೊಳಿಸುವ ತಾಂತ್ರಿಕ ಸಮಿತಿ ನಂತರ ಕ್ಲಿಯರ್ ಉಂಟು. ಅಲ್ಲಿ ತನಕ ಕಾಮಗಾರಿ ಸ್ಥಗಿತಗೊಳಿಸುವಂತ ಆದೇಶ ಉಂಟು. ಈ ವರ್ಕ್ ಅಲ್ಲ, ಟೋಟಲ್ ವರ್ಕ್ ಮಾಡಿ ಅಂತ ಹೇಳ್ತಾರೆ ಅವರು. ಅಲ್ಲ ಮರೆ ಪತ್ರಿಕೆ ಯಾವಾಗ ಇದೆಲ್ಲ ಗಡಿಬಿಡಿಯಲ್ಲೇ ಮಾಡಿದ್ದೆವು. ಈ ಪೈಪ್ ಲೈನ್ ಇದೆಲ್ಲ ಉಂಟು ಇದೆಲ್ಲ ಪೂರ ಗಡಿಬಿಡಿಯಲ್ಲೇ ಮಾಡಿದ್ದೆವು. ಸ್ಥಗಿತ ಆದೇಶ ನಮ್ ಕ್ಲಿಯರ್ ಬಂದ ಮೇಲೆ ಗಡಿಬಿಡಿ ಮಾಡೋದು. ಎಷ್ಟು ಜಾಬ್ ಮಾಡ್ಕೊಂಡ್ ಕತ್ತೋಷ್ಟು ಮಾಡ್ಕೊಂಡ್ ನಡಿ. ಅದು ಬಿಟ್ಟು ಹೊಸದಾಗಿ ಸಮಿತಿ ವರದಿ ಕೊಟ್ಟ ಮೇಲೆ ಕಾಮಗಾರಿ ಈಗ ಇನ್ ಕೇಸ್ ತಾಂತ್ರಿಕ ಸಮಿತಿದು ಅಂದ್ರೆ ರಚನೆ ಮಾಡಿದ ಮೇಲೆ ನಾವು ಮಾಡಿದ್ವಿ. ಇನ್ ಕೇಸ್ ಏನಾದರೂ ಅದರಲ್ಲಿ ಬದಲಾವಣೆ ಆಯಿತು ಅಂತ ಅನ್ಸೋದಾಗ ಸೊ ಇಲ್ಲಿ ಮಾಡಿದ್ದು ವೇಸ್ಟ್ ಆಗುತ್ತೆ ಸರ್. ಇಲಾಖೆಗೆ ಒಂದು ಲೆಟರ್ ಬಂದು ಹೆಂಗೆ ಸರ್ಕಾರ ವಿಧಾನಸಭೆಯಲ್ಲಿ ಘೋಷಣೆ ಆಗಿದೆ. ತಾಂತ್ರಿಕ ಸಮಿತಿಯನ್ನು ಇಲಾಖೆಯ ನಿವೃತ್ತ ಇಂಜಿನಿಯರ್ ಇವರು ಮತ್ತು ನಮ್ಮ NITಗೆ ಅವರು ಸೇರಿ ತಾಂತ್ರಿಕ ಸಮಿತಿ ರಚನೆ ಮಾಡಿದ್ದಾರೆ. ಅವರಿಗೆ 15 ದಿನಗಳ ಒಳಗೆ ವರದಿಯನ್ನು ಒಪ್ಪಿಸುವ ಸಮಿತಿ ಸರ್ಕಾರ ಆದೇಶ ಮಾಡಿದೆ. ಅದಕ್ಕೆ ಆದೇಶ ಆಯಿತು. ಆ ಆದೇಶದ ಮೇರೆಗೆ ನಿಮ್ಮ ಮೇಲಧಿಕಾರಿಗಳ ಸದ್ಯಕ್ಕೆ ಕೆಲಸವನ್ನು ಸ್ಥಗಿತಗೊಳಿಸಿರುವ ಶಬ್ದ ಇತ್ತು ಅಲ್ವಾ? ಅವರು ಆರ್ಡರ್ ಬರಲಿ ಬೇರೆ. ತಾಂತ್ರಿಕ ಸಮಿತಿ ವರದಿ ತನಕ ಕಾಮಗಾರಿ ಬಂತಲ್ಲ. ಯಾಕಂದ್ರೆ ನೀವು ಹೇಳ್ರಿ ಈಗ ಎಲ್ಲ ತಾಂತ್ರಿಕ ಸಮಿತಿ ಇಲ್ಲ ಬೇಡ ಕೆಳಗೆ ಮಾಡುದು ಕ್ಲಿಯರ್ ಉಂಟು, ಹಾಗೆ ಉಂಟು. ಅದು ಅಲ್ಲದೆ ಅದಕ್ಕೋಸ್ಕರ ನಾನು ಹೇಳುದು ಅದಕ್ಕೋಸ್ಕರ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದವಾಗ ನಮ್ಮ ಉಸ್ತುವಾರಿ ಸಚಿವರು ಮತ್ತೆ ನೀರಾವರಿ ಮಂತ್ರಿ DK ಶಿವಕುಮಾರ್ ಅವರು ಉತ್ತರ ಕೊಟ್ಟಿರು. ತಾನು ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿದ್ದೇನೋ ಅದು ಆದ್ಮೇಲೆ ಅಷ್ಟೆಲ್ಲ ಉತ್ತರ ತಗೊಂಡ್ರ ಮೇಲೂ ಮೊನ್ನೆ ಕ್ಷೇತ್ರ ಶಾಸಕರು ಪ್ರಶ್ನೆ ಕೇಳಿದ್ರು ಮೊನ್ನೆ ವಿಶೇಷ ಅಧಿವೇಶನ. ಆವಾಗಲೂ DK ಶಿವಕುಮಾರ್ ಹೇಳಿದ್ದಾರೆ, ನಾನು ಸ್ವತಃ ಪರಿಶೀಲನೆ ಮಾಡಿ ತಾಂತ್ರಿಕ ಸಮಿತಿ ವರದಿಯನ್ನು ತಗೊಂಡು ಮುಂದಿನ ಕ್ರಮ ಕೈಗೊಳ್ತೇನೆ ಹೇಳಿ. ಅದು ಅಷ್ಟಿದ್ರ ಮೇಲೆ ನೀವು ಅಲ್ಲಿ ಮತ್ತೆ ಕೆಲಸ ಮಾಡ್ಕೊಳ್ಳಿ. ಅಲ್ಲ ನೀವು ಯಾವ್ದ ಮಧ್ಯ ಗ್ಯಾಪ್ ಬಿಟ್ಟಿದ್ರು ಮುಚ್ಚಿದ ಬಗ್ಗೆ ನಮ್ಗೆ ಆಕ್ಷೇಪ ಇಲ್ಲ. ಅದು ಜನರಿಗೆ ಅನಾಹುತ ಆಗ್ತದೆ, ನೀವು ಮುಚ್ಚ ಸರಿ. ಅದು ಈ ಒಂದೊಳ್ಳೆ ಹೆಚ್ಚಿದ್ರೆ ಪೈಪ್ ಇದ್ರೆ ಒಳಗಿರುತ್ತಲ್ಲ, ಇಲ್ಲಿ ಗೊತ್ತಿಲ್ಲ. ಹೊರಯ್ಯ ಏನು ಸಿದ್ದಾಪುರ ಏತ ನೀರಾವರಿ ಮತ್ತು ಬಲದಂಡಿ ಯೋಜನೆ ಮತ್ತು ಬೇರೆ ಬೇರೆ ಭಾಗಕ್ಕೆ ಹಿಂದಿನ DPR ಅನ್ನು ಬದಲಾವಣೆ ಮಾಡಿ ಹೊಸ DPR ಅಲ್ಲಿ ಏನು ಕೆಲಸ ಪ್ರಾರಂಭ ಆಗಿದೆ ಅದ್ರ ಬಗ್ಗೆ ಭಾಳ ರೈತರು ರುಚಿಗೆದ್ದಿದ್ದಾರೆ. ಅವರು ಒಂದು ಭಾಗದಲ್ಲಿ 2 ವಾಡಿ ಕೊಟ್ಟು ಸಿದ್ದಾಪುರಕ್ಕೆ ನೀರಿಲ್ಲ, ಹಾಜಿರಿಯಲ್ಲಿ ಒಂದು ಭಾಗ ಕೊಟ್ಟು ರೈಟ್ ಸೈಡಲ್ಲಿ ಇರುವಂಥ ರೈತರಿಗೆ ನೀರಿಲ್ಲ. ನಮ್ಮ ಹೊಸಂಗಡಿಗೆ ಎಡಮಗಿಗೆ 8% ಕೆರೆಗೆ ನೀರನ್ನು ಹರಿಸುವಂಥ ಕೆಲಸ ಮಾಡಿದ್ದಾರೆ ಬಿಟ್ಟರೆ ಉಳಿದ ಯಾವುದೇ ಭಾಗಕ್ಕೆ ನೀರಿಲ್ಲ. ಉಳ್ಳೂರನ್ನು
ಸಂಪೂರ್ಣವಾಗಿ ಉಳ್ಳೂರಿಗೆ ಅನ್ಯಾಯ ಮಾಡ್ತಕ್ಕಂಥ ಈ ಕಡೆಗಣಿಸ್ತಕ್ಕಂಥ ಕೆಲಸ ಆಗಿದೆ. ಅಂಪಾರಿಗೆ ಬಲದಂಡಿ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಆ ಮೂಲ ಯೋಜನೆಯನ್ನು ಕಾರ್ಯಗತ ಮಾಡುವ ಹಂತಕ್ಕೆ ಇಲ್ಲದೆ ಇರುವುದರಿಂದ ನಾವು ಇಲ್ಲಿ ರೈತರ ಪರವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ರೈತ ಸಂಘಟನೆಗಳು ಎಲ್ಲ ಒಟ್ಟಾಗಿ ಇಲ್ಲಿ ಸ್ಥಳ ಪರಿಶೀಲನೆಗೆ ಬಂದಿದ್ದೇವೆ. ನಾವು ನೋಡಿದ್ದೇವೆ. ನಾವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಇದನ್ನು ಮಂದಟ್ಟು ಮಾಡುವ ಕೆಲಸ ಮಾಡ್ತೇವೆ. ಆದರೆ ನಾವು 24-25 ಅಂತ ಎಣಿಸ್ಕೊಂಡಿದ್ದೇನೆ. ರೈತ ಸಂಘದ ಮೂಲಕ ನಾವು ಕಂಡ್ಲೂರಿಂದ ಪಾದಯಾತ್ರೆ ಮೂಲಕ ಶಂಕರನಾರಾಯಣ ಮೂಲಕ ಹೊರಾಯಿ ಈ ಭಾಗಕ್ಕೆ ರೈತರನ್ನು ಕಂಡು ಅವರಿಗೆ ನ್ಯಾಯ ಕೊಡಬೇಕನ್ನೋ ಹೋರಾಟಕ್ಕೆ ಸಂಪಿಗೆಡರೆ ಮತ್ತು ವಿಕಾಸ್ ಸಂತೋಷ್ ಶೆಟ್ಟರ ನೇತೃತ್ವದಲ್ಲಿ ಬಲದಂಡಿ ಯೋಜನೆ ಆದಷ್ಟು ಬೇಗ ಅನುಷ್ಠಾನ ಆಗಬೇಕನ್ನೋ ರೀತಿಯಲ್ಲಿ ಕಂಡೂರಿಂದ ಸ್ವತಃ ನಾನು ಇವರ ರೈತ ಸಂಘದ ಒಟ್ಟಿಗೆ ನಾನೇ ಸಹ ಭಾಗವಹಿಸ್ತೇನೆ. ಪಾದಯಾತ್ರೆ 24ನೇ ತಾರೀಕು ಮಂಗಳವಾರ ಮತ್ತು 25ನೇ ತಾರೀಕು ಇಲ್ಲಿ ಸಂಪಿಗೆಡರ ನೇತೃತ್ವದಲ್ಲಿ ಭಾಳ ದೊಡ್ಡ ರೈತರನ್ನು ಒಟ್ಟಿಗೆ ಸೇರಿಸಿ ಅವರ ಬೇಡಿಕೆಯನ್ನು ಸರ್ಕಾರಕ್ಕೆ ಇಡುವಂಥ ಮುಂಚಿತವಾಗಿ ಬಜೆಟ್ ಆಗುವ ಮುಂಚೆ ನಾವು 26ನೇ ತಾರೀಕಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಭೇಟಿಯಾಗಿ ನಾವು ಬಲದಂಡಿ ಯೋಜನೆ ಮತ್ತು ಈ ರೈತರು ಕೈ ಬಿಟ್ಟಂಥ ರೈತರಿಗೆ ನೀರು ಕೊಡಿಸುವಂಥ ಕೆಲಸಕ್ಕೆ ನಾವು ಮುಖ್ಯಮಂತ್ರಿಗಳ ಮಂದಟ್ಟು ಮಾಡೋ ಕೆಲಸ ಮಾಡಲಿಕ್ಕೋಸ್ಕರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆ ಟೆಕ್ನಿಕಲ್ ಟೀಮ್ ಇವತ್ತು ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ. ಈಗ ಹೊಸ NMPTಯಿಂದ ಅಲ್ಲ NITಯಿಂದ ಮತ್ತು ಅದೇ ಸುರತ್ಕಲ್ ಇಂಜಿನಿಯರಿಂದ 3 ಜನ ಪ್ರಭಾವಿ ಇಂಜಿನಿಯರ್ನು ಮತ್ತು ರಿಟೈರ್ಡ್ ಅಧಿಕಾರಿಗಳನ್ನ ಸೇರಿ ಶಿವಮೊಗ್ಗದವ್ರು ಒಬ್ಬರು ಸೇರಿ ಒಂದು ಕಮಿಟಿ ಮಾಡಿದ್ದಾರೆ. ಅವರು ಪರಿಶೀಲನೆ ಮಾಡೋಕ್ಕೆ ನಾವು ಅವರಿಗೆ ಒತ್ತಡ ಮಾಡೋದು ಇಷ್ಟೇ. ರಾತ್ರಿ ಹೊತ್ತು ಬಂದು ನೋಡಿ ಹೋಗೋದಲ್ಲ. ನಮ್ಮ ರೈತರು ಇರುವಂಥ ಪರಿಸ್ಥಿತಿ, ರೈತರ ನೋವುಗಳನ್ನು ಅವರು ಅರ್ಥೈಸಿಕೊಂಡು ಈ 600 ಮೀಟ್ರ್ ಕೆಳಗೆ ಮಾಡಬೇಕು ಪಂಪೆಲ್ ಅಂತ ಏನು ನಾವು 23ನೇ ಇಸ್ವಿಗೆ ನಾವು ಲೆಟ್ರ್ ಕೊಟ್ಟಿದ್ದೇವೆ. ಅದನ್ನು ಗಣನೆ ತಗೊಂಡು ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ರೈತರಿಗೆ ನೀರು ಕೊಡಬೇಕನ್ನುವ ನಮ್ಮ ಆಸೆ ಏನಿದೆ ಅದಕ್ಕೆ ಸ್ಪಂದಿಸಬೇಕು. ಕುಡಿಯೋ ನೀರಿಗೂ ತೊಂದರೆ ಆಗ್ಬೋದು ಅಂತ ಉಳಿಬೇಕು. ಕುಡಿಯೋ ನೀರಿನಿಗೆ ನೀರು ಕೊಟ್ಟು ನಮ್ಮ ರೈತರಿಗೆ ನೀರು ಕೊಡುವಂಥ ವ್ಯವಸ್ಥೆಗೆ ನಾವು ಮಾಡಬೇಕು. ಡ್ಯಾಮಿಂದ ನೀರು ತೆಗಿಬಾರ್ದು, ಹೊಳೆಯಿಂದನೇ ನೀರು ತೆಗಿಬೇಕನ್ನು ಒತ್ತಾಯ ಮಾಡ್ತೀವಿ. ಯೋಜನೆ ಆಗಬೇಕು.